ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ನೋಡ್ತಾ ಇದ್ದೀರಿ ನೀವು, ಜಂಜಿ ದಿನನಿತ್ಯ ಚರ್ಚೆಗೆ ಬರ್ತಾ ಇದೆ. ಅದರಲ್ಲೂ CJP ಜಂಜಿ ಎರಡೂ ಕೂಡಿದ ಮೇಲಂತೂ ಶಕ್ತಿ ಹೆಚ್ಚಾಗಿಬಿಟ್ಟದ. ಆಲ್ರೆಡಿ ಕೊಟ್ಟ ಮಾತಿನಿಂದ ನಡ್ಕೊಂಡಿಲ್ಲ, ಜಿತೇಂದ್ರ ಪ್ರಸಾದ್ ಆಗಿರ್ಬೋದು, ನಡ್ಡಾ ಅವರಾಗಿರ್ಬೋದು ಅನ್ನುವಂಥ ಸುದ್ದಿಗಳು ಬರ್ತಾ ಇದ್ದಾವೆ. ಇದನ್ನು ನೋಡಿದ್ರೆ ಏನಾಗಬಹುದು ಅನ್ನುವಂಥ ಆತಂಕನೂ ಸಹಜದ. ಹೀಗಾಗಿ ಬರುವ ಸೆಪ್ಟೆಂಬರ್ 5ರಿಂದ ಮತ್ತೊಮ್ಮೆ ನಾವು ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತೀವಿ, ನಾವು ಜಂತರ್ ಮಂತರ ಹೋರಾಟ ಮತ್ತೆ ಆರಂಭ ಮಾಡ್ತೀವಿ ಅನ್ನೋ ಕೂಗನ್ನು ಮತ್ತೆ ಹಾಕ್ತಾ ಇದ್ದಾರೆ. ಇದನ್ನು ಗಮನಿಸಿದಾಗ ಸಹಜ ಅನ್ನಿಸ್ತದ. ಮೋಸ್ಟ್ಲಿ ಇನ್ನು ಒಂದು ತಾರ್ಕಕ್ಕೆ ಬಂದು ನಿಲ್ತದೇನೋ ಎಲ್ಲ ಅಂತೆಲ್ಲ. ಯಾಕಂದರೆ ಮೊದಲಿನ ಒಂದು ಶಕ್ತಿ ಇವತ್ತು BJPಯಲ್ಲಿ ಉಳಿದಿಲ್ಲ ಅನ್ನುವಂಥದ್ದು. ಅದರಲ್ಲೂ ಯುವ ಸಮುದಾಯ ಮೋಸ್ಟ್ಲಿ ಇವತ್ತಿನ ಅನೇಕ ಜನ ಈ 12 ವರ್ಷದ ಆಡಳಿತದಿಂದ ಯುವಕರು ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಭಾಳಷ್ಟು ಆಸೆ ಮಾಡ್ಕೊಂಡಿದ್ರು ಅವರು, ಇಲ್ಲ ಕಾಂಗ್ರೆಸ್ದ ಭಿನ್ನವಾದಂಥ ಆಡಳಿತ ಕೊಡ್ತಾರೆ, ನಮಗೆ ಒಳ್ಳೆಯ ಆಡಳಿತ ಸಿಗ್ತದೆ, ಅದೇ ಕಾಲಕ್ಕೆ ನಾವು ಗೆಲ್ಲಬಹುದು, ಮಾಡ್ಬೋದು, ಏನೋ ಆಗ್ಬೋದು, ಒಳ್ಳೇದಾಗ್ತದೆ ಅಂತ ತಿಳ್ಕೊಂಡಿದ್ರು. ಹೀಗಾಗಿ ಭಾಳಷ್ಟು ಯುವಕರು RSS ಬೆನ್ನತ್ತೆ, ಬಜರಂಗ ದಳದಲ್ಲೋ, ರಾಮ್ ಸೇನೆಯಲ್ಲೋ ಮತ್ತೆಲ್ಲೋ ಪಾಪ ಭಾಳಷ್ಟು ಕನಸ್ಕೊಂಡಿದ್ರು. ಆದರೆ ಇವತ್ತೇನಾಗಿದ್ದಾರೆ, ಅವ್ರು ಎಲ್ಲರಿಗೂ ನಿರಾಶೆ ಆಗ್ಯದ. 12 ವರ್ಷದಲ್ಲೇ ಹೋಗಲಿ, ಹಿಂದೂ ಮಕ್ಕಳಿಗಾದರೂ ಉದ್ಯೋಗಗಳು ಸಿಕ್ಕುವ, ಹೋಗಲಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಆದರೂ ನೋಡೋದುವ, ಹೋಗಲಿ ಪೇಪರ್ ಲೀಕ್ ಆಗೋದಾದ್ರೂ ಬಂದಾಯ್ತಾ, ಹೋಗಲಿ ಭ್ರಷ್ಟಾಚಾರ ಆದರೂ ಹೋಯ್ತಾ, ಹೋಗಲಿ ಬೆಲೆ ಏರಿಕೆ ಆದರೂ ಕಡಿಮೆ ಆಯ್ತಾ, ಏನೂ ಇಲ್ಲ. ಅದರಲ್ಲೂ ಎಲ್ಲ ಪ್ರೈವೇಟೈಸೇಷನಾಗೆ ಖಾಸಗೀಕರಣಾಗೆ ಎಲ್ಲ ಕಲಿಕೆಗಳು ಇವತ್ತು ದುಡ್ಡಿಗೆ ಮಾರಾಟ ಆಗುವಂಥ ಪರಿಸ್ಥಿತಿ ಬಂದುಬಿಡು. ಕಾಂಗ್ರೆಸ್ಗಿಂತಲೂ ಭೀಕರವಾದ ಪರಿಸ್ಥಿತಿ ಇವತ್ತು ಬಂದುಬಿಡುತ್ತೆ. ಅಟ್ಲೀಸ್ಟ್ ಕಾಂಗ್ರೆಸ್ ಟೀಕಾ ಮಾಡಿದ್ರೆ ಸ್ವಲ್ಪ ಏನಪ್ಪ ಅಂತಂದ್ರೆ ಅದಕ್ಕೆ ಒಂದು ಸ್ವಲ್ಪ ಬಗ್ಗೆ ಹೋಗುತ್ತಿದ್ದಿಲ್ಲ. ಕೊನೆಗೆ ಜಂತರ ಮಂತ್ರದಲ್ಲಿ ಹೊಡೆತನ ಕೊಟ್ಟರು ಯುವಕರಿಗೆ, ಜಂಜಿಗಳಿಗೆ ಮತ್ತು CJPಗಳಿಗೆ. ಆದರೆ ಅನೇಕರು BJP ಜನ ಇದ್ದರು, RSS ಜನ ಇದ್ದರು, ಅವ್ರ ಮಕ್ಕಳಿದ್ರು ಅಲ್ಲೇ. ಅವ್ರಿಗೆ ಇವತ್ತು ಭ್ರಮನಿರಸನ ಆಗಿದೆ ಎಲ್ಲ ವಿದ್ಯಾರ್ಥಿಗಳಿಗೆ. ಇವನ್ RSSಲ್ಲಿ ಅನೇಕ ಯುವಕರು ಬೇಸತ್ತಿದ್ದಾರೆ. ಚುನಾವಣೆಗೆ ಬಳಸ್ತಾರೆ, ಚುನಾವಣೆ ಆದ್ಮೇಲೆ ನಮ್ಮ ಮನೆಗೆ ಕಳಿಸ್ತಾರೆ, ಗೆಲ್ಲೋದಕ್ಕೆ ನಮ್ಮ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. RSS ಸಹಿತ ನಮ್ಮ ಪರವಾಗಿ ಧ್ವನಿ ಎತ್ತಾ ಇಲ್ಲ ಅನ್ನುವಂಥ ನೋವುಗಳು ಎಲ್ಲ ಸಮುದಾಯಕ್ಕೆ. ಬಟ್ಟೆಂಗೆ ತೋಕಟ್ಟಂಗೆ ಅಂತ ಹೇಳಿದರು. ನಾವೆಲ್ಲ ಅವ್ರು ಬೆನ್ನತ್ತಿದ್ದೀವಿ, ನಮಗೇನು ಸಿಕ್ತಿಲ್ಲ ಇವರೆಗೆ, ಒಂದು ಸಣ್ಣ ಉದ್ಯೋಗ ಇಲ್ಲ. ಎಲೆಕ್ಷನ್ದಾಗ ಇನ್ನೊಂದು ಕುಡಿಯೋದಕ್ಕೂ ತಿನ್ನೋದಕ್ಕೂ ಮತ್ತೆ ಕೊಡ್ತಾರೆ. ಭಾಳಷ್ಟು ಬಡವರಿಗೆ ಇಷ್ಟು ಅನುಕೂಲ ಮಾಡ್ತಾರೆ, ನಮಗೇನೂ ಇಲ್ಲ. ಇಂಥ ಜನ ಇವತ್ತು CJPಯಲ್ಲೇ ಮತ್ತು ಜೇಲು ಸೇರಿಬಿಟ್ಟಿದ್ದಾರೆ. ಇದು ಆತಂಕಕಾರಿ ವಿಷಯ ಆಗಿದೆ RSS ಮತ್ತು BJPಗೆ. ಅದರಲ್ಲೂ ಮೋದಿಯವ್ರಿಗಂತೂ ಗಾಬರಿಗೊಳಿಸುವಂಥದ್ದು. ಯುವಕರು ಹೋಗಿಬಿಟ್ರೆ 45 ಕೋಟಿ ಯುವಕರಿದ್ದಾರೆ ಇವತ್ತು ಅಂತೇಳಿ. 15-16 ವಯಸ್ಸಿನಿಂದ 30 ವಯಸ್ಸಿನೊಳಗಿನವರು. ಅಂದಾಗ ಮುಂಬರುವ ಎಲೆಕ್ಷನ್ದಲ್ಲಿ ಅವರು ನಿಶ್ಚಿತವಾಗಿಯೂ BJP ಮತ್ತು RSS ಈ ಗುಂಪಿಗೆ ಮತ ಹಾಕೋದನ್ನು ದೂರ ಸರಿತಾ ಇದ್ದಾರೆ. ಅವರೆಲ್ಲ ಒಂದಾಗ್ತಾ ಇದ್ದಾರೆ. ಇಡೀ ದೇಶದ ಎಲ್ಲ ಪಟ್ಟಣಗಳಲ್ಲಿ, ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇವತ್ತು ಎಜುಕೇಟೆಡ್ ಸಾಕಷ್ಟು ಇದ್ದಾರೆ. ಅವ್ರಿಗೆ ಉದ್ಯೋಗ ಇಲ್ಲ ಇವತ್ತು. ಹೀಗಾಗಿ ಮತ್ತು ಇರುವ ನೌಕರಿಗಳು ಭಾಳ ಕಡಿಮೆ, ಅವು ಕಡಿಮೆ ಆಗಿಬಿಟ್ಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ ಈ ಒಂದು ಸರ್ಕಾರಿ ಉದ್ಯೋಗಗಳಂತೆ ಕನಸಾಗಿಬಿಟ್ಟಿದ್ದಾವೆ. IAS ಆಗುವಂಥದ್ದು ಮತ್ತೇನಾಗುವಂಥದ್ದು ಎಲ್ಲ ತಪ್ಪಿಬಿಟ್ಟಿದ್ದಾವೆ. ಅದರಲ್ಲೂ ಮುಖ್ಯವಾಗಿ IASಗೆ ಎಕ್ಸ್ಪೀರಿಯನ್ಸ್ ಆದಂಥವರು ಕೆಲವೊಂದು ಕ್ಷೇತ್ರದಲ್ಲಿ ಚಲೋ ವರ್ಕ್ ಮಾಡಿದಂಥ ಖಾಸಗಿ ಅಂತಂದು ಹಾಕ್ತಾ ಇದ್ದಾರೆ. UPSCಯಲ್ಲೂ ಪೇಪರ್ ಲೀಕ್ ಆಯಿತು ಏನೋ ಅನ್ನುವಂಥ ಮಾತು ಕೇಳಿ ಬಂದಾವ. ಇನ್ನು ಉಳಿದ ಎಕ್ಸಾಮ್ಗಳು ನೀಟು ಈಗೆಲ್ಲ ಏನಪ್ಪ ಅಂತಂದ್ರೆ ಇನ್ನುಳಿದ ಎಕ್ಸಾಮ್ಗಳು ಸಹಿತ ಇವತ್ತು ಪೇಪರ್ ಲೀಕಾಗಿ ಮಾರಾಟ ಆಗ್ತಾ ಇದ್ದಾವೆ. ದುಡ್ಡಿದ್ದವರಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಂಥ ತಕ್ಷಣ ಮಧ್ಯಮ ವರ್ಗದ, ಕೆಳ ಮಧ್ಯಮ ವರ್ಗದ, ಮೇಲ್ಮಧ್ಯಮ ವರ್ಗದ ಜನ ಇವತ್ತು ಭ್ರಮಣಿಸ್ಕೊಂಡು CJP ತೋರಿಸ್ತಾ ಇದ್ದಾರೆ. CJP ಜೊತೆಗೆ ಜಂಜಿ ಕುಳ್ಕೊಂಡು ಇವತ್ತು ಎಲ್ಲ ಕಡೆಗೂ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲ ಅದಕ್ಕೆ ನಮ್ಮ ಅಭಿಷೇಕ್ ದೀಪಿಕೆ ಆಗಿರ್ಬೋದು, ರಾಂಕ ಆಗಿರ್ಬೋದು, ಬೋರಾ ಅನ್ನೋಂಥ ಒಳ್ಳೆ ವೆಲ್ ಎಜುಕೇಟೆಡ್ ಹುಡುಗಿ ಲೀಡರ್ ಆಗಿ ಬೆಳೀತಾ ಇದ್ದಾರೆ. ಹೊಸ ಜನ ಬರ್ತಾ ಇದ್ದಾರೆ. ಇವತ್ತು ಕೇಳ್ತಾ ಇದ್ದಾರೆ, ನಮ್ಮ ಉದ್ಯೋಗ ಕೊಡ್ರಿ ನೀವು ಅಂತೇಳಿ. ನಿಮ್ಮ ಮಾತುಗಳೇ ಬೇಡ, ಮನ್ ಕಿ ಬಾತ್ ತಗೋ, ಮನುಷ್ಯನ ಮಾತು ಬೇಕಾಗಿಲ್ಲ ನಮಗೆ. ಜನರ ನಮ್ಮ ಮಾತನ್ನು ಕೇಳಿ ನಮ್ಗೆ ಉದ್ಯೋಗ ಕೊಡ್ರಿ. ಉದ್ಯೋಗಗಳು ಇಲ್ಲ ಅನ್ನುವಂಥದ್ದು ಇವತ್ತು ಬೃಹದಾಕಾರವಾಗಿ ಬೆಳೀತಾ ಇದ್ದಾರೆ.
ಯಾಕಂದರೆ ಈ ಮಧ್ಯಮ ವರ್ಗದ ಜನ ಅದ್ರಲ್ಲಿ ನೌಕರಶಾಹಿ ಮಕ್ಕಳು ನೌಕರಶಾಹಿ ಅಂದರೆ ಕ್ಲರ್ಕ್ ಅವ್ರ ಮಕ್ಕಳಾಗಿರ್ಬೋದು, FD SD ಇವ್ರ ಮಕ್ಕಳಾಗಿರ್ಬೋದು, PDO ಅವ್ರ ಮಕ್ಕಳಾಗಿರ್ಬೋದು, ಅಥವಾ ಒಂದು ಕ್ಲಾಸ್ 1 ಕ್ಲಾಸ್ 2 ಕೆಳಗಿನ ಹುಡುಗರು, ಕೆಳಗಿನ ಮಂತಂಥವ್ರು ಅವ್ರು ಇವತ್ತು ಏನೇನು ತಮ್ಮ ಇದ್ದಂಥ ಏನೋ ಒಂದಿಷ್ಟು ಬಂಗಾರ ಮಾಡಿರ್ತಾರೆ, ಬೆಳ್ಳಿ ಮಾಡಿರ್ತಾರೆ, ಮನೆ ಮಕ್ಕಳು ಕಳ್ಸ್ಕೊಂಡಿರ್ತಾರೆ, ಅವ್ರು ಅಡು ಬಿಟ್ಟು ತಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಮೇಲ್ ವರ್ಗದ ಜನರು ಒಂದು ಸ್ವಲ್ಪ ತಮ್ಮ ಮಕ್ಕಳಿಗೆ ಕಲಿಸಿ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ. ವರ್ಷಕ್ಕೆ 8-10 ಲಕ್ಷ 10-15 ಲಕ್ಷ ಜನ ಹೋಗ್ತಾ ಇದ್ದಾರೆ ವಿದೇಶಗಳಿಗೆ. ಇಲ್ಲಿ ಬ್ರೈನ್ ಡ್ರೈನ್ ಅಂತ ಹೋಗ್ತಾ ಇದ್ದಾರೆ. ಅಲ್ಲೂ ನೌಕರಿ ಸಿಗ್ತಾ ಇಲ್ಲ, ವಿದೇಶಗಳಲ್ಲೂ ಸಹಿತ ಭಾರತೀಯರನ್ನು ಕಳಿಸ್ತಾ ಇದ್ದಾರೆ, ಅಮೆರಿಕದವ್ರು ವಾಪಸ್ ಕಳಿಸ್ತಾ ಇದ್ದಾರೆ, ಬೇರೆ ಬೇರೆ ದೇಶವ್ರು ಕಳಿಸ್ತಾ ಇದ್ದಾರೆ. ಹೀಗಾಗಿ ಬಂದು ಇಲ್ಲಿ ಉದ್ಯೋಗ ಇಲ್ಲ, ಭಾರತದಲ್ಲಿ ಯಾವ ಉದ್ಯೋಗನೂ ಇಲ್ಲ, ಇಲ್ಲಿ ಇಂಡಸ್ಟ್ರಿ ಬೆಳೀತಾ ಇಲ್ಲ, ಮತ್ತೇನೂ ಇಲ್ಲ, ಕೈಗಾರಿಕೆಗಳಿಲ್ಲ. ಅದಕ್ಕೂ PSUಗಳು ಅಂದರೆ ಸಾರ್ವಜನಿಕ ರಂಗದ ಉದ್ಯಮಿಗಳೆಲ್ಲನೂ ಇವತ್ತು ಪ್ರೈವೇಟ್ರ ಕೈಯಲ್ಲೇ, ಅದರಲ್ಲೂ ಕಾರ್ಪೊರೇಟ್ ಕೈಯಲ್ಲೇ. ಹಾಗಾಗಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಇವತ್ತು ಈ ಸಮುದಾಯದ ಮಕ್ಕಳು ಇವತ್ತು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅವರು. ಆದರೆ ಅಲ್ಲಿ ಎಕ್ಸಾಮು ಸರಿಯಾಗಿಲ್ಲ, ನಡೀತಾ ಇಲ್ಲ. ಕಾಫಿ ಮತ್ತೇನು ಅಲ್ಲಿ ಕಾಫಿ ನಡೀತಿದ್ವಿ, ಪೇಪರ್ ಹೊರಗೆ ಬಂದುಬಿಡ್ತಾವ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕ್ವಶನ್ ಔಟ್ ಆಗಿರ್ತಾವೆ. ಇದು ಇವತ್ತು ನಿರಂತರ ಪ್ರತಿ ವರ್ಷ ನಡೀತಾ ಇದೆ. ಇಂಥವು ಇತ್ತೀಚೆಗೆ 70, 80, 90, 100 ಗಂಟೆಗಳು ನಡೆದಿದ್ದಾವೆ. ಹೀಗಾಗಿ ಇಡೀ ಜಂಜಿ ಮತ್ತು ಈ ನಮ್ಮ ಯುವ ಜನಾಂಗ RSSನಿಂದ ಮತ್ತು BJP ಆಡಳಿತದಿಂದ ಧರ್ಮ ನಿರಸನಗಳನ್ನು ದೂರ ಸೇರ್ತಾ ಇದ್ದಾರೆ. ಇದೇ ಕಾರಣಕ್ಕನ ಮೊನ್ನೆ ಮಾತು ಕೊಟ್ಟಿದ್ರು ಅವರು, ಕೇಸರಿ ಹಿಂದೆ ತಗೊಳ್ತೀವಿ, ನಡ್ಡಾ ಮತ್ತು ಜಿತೇಂದ್ರ ಪ್ರಸಾದ್ ಅವರು. ಆದ್ರೆ ಇವತ್ತವ್ರಿಗೆ ಈಡೇರಿಸಿಲ್ಲ. ಇವ್ರು ಫೋನ್ ಹಚ್ಚಿ ಮಾತಾಡ್ತಾ ಇಲ್ಲ ಜಂಜಿಗಳ ಜೊತೆ. ಅಂಥಕ್ಷಣ ಸೆಪ್ಟೆಂಬರ್ 5ಕ್ಕೆ ಶಿಕ್ಷಕರ ದಿನಾಚರಣೆ ಶುರು ಮಾಡ್ತೀವಿ. ಮತ್ತು ಇಡೀ ದೇಶ ತುಂಬ ಈ ನಮ್ಮ ಜಂಜಿಗಳು ಮತ್ತು ಅದೇ ಕಾಲಕ್ಕೆ ನಮ್ಮ ಇನ್ನುಳಿದವರು ಬೆನ್ನತ್ತಿದ್ದಾರೆ, ಇಲ್ಲ ಏನೋ ಮಾಡಬೇಕು ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಈಗ ಹೀಗಾಗಿ ಸೆಪ್ಟೆಂಬರ್ 5ಕ್ಕೆ ಘೋಷಣೆ ಮಾಡಿದ ತಕ್ಷಣ ನಮ್ಮ ಮೋದಿಯವರು, ಅವ್ರ ಜೊತೆಗಾರರು, ಮಂತ್ರಿಗಳು ಇವತ್ತೇನಪ್ಪ ಅಂತಂದ್ರೆ ಏನಾದರೂ ಆಗಲ್ಲಪ್ಪ ಮಾತಾಡಿ ಅವ್ರನ್ನ ಬಗೆಹರಿಸು. ಬೆಳೀತಂದ್ರೆ ಮುಂಬರುವ ನಿಮ್ಗೆಲ್ಲರೂ ಗೊತ್ತಿದ್ದ ವಿಷಯ ಅದ, 2027 ಉತ್ತರ ಪ್ರದೇಶ ಚುನಾವಣೆಗಳಿದ್ದಾವೆ, ಅಲ್ಲಿ ಗೆಲ್ಲಲೇಬೇಕು. ಒಂದು ವೇಳೆ ಉತ್ತರ ಪ್ರದೇಶ ಸೋತ್ರೆ ಮುಗಿದು ಹೋಗಿಬಿಡ್ತು, BJPಯ ಕಾಲ ಅಂತ್ಯ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಆಗ್ಯದ. ಯಾಕಂದರೆ ಇವತ್ತು ಅವ್ರು ಏನೋ ಪ್ಲ್ಯಾನ್ ಮಾಡಿದ್ರು ಮೋದಿಯವರು, ಡಿಲಿಮಿಟೇಷನ್ ಮಾಡೋರು, SIR ಮಾಡಿದ್ರು, ಅನೇಕ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಗೆದ್ದರು, ಬಿಹಾರದಲ್ಲಿ ಗೆದ್ದರು, ಮಹಾರಾಷ್ಟ್ರದಲ್ಲಿ ಗೆದ್ದರು, ಈಗ ಉತ್ತರ ಪ್ರದೇಶದಲ್ಲಿ ಗೆಲ್ಲೇ ಹೊಂದಿದ್ರು. ನಮ್ಮ ಕರ್ನಾಟಕದಲ್ಲಿ 1 ಕೋಟಿ ಗಂಟಲೆ ಜನ ಔಟ್ ಆಗಿದ್ದಾರೆ. ಈಗ SIR ಮೂಲಕ ಗೆಲ್ಲೋ ಪ್ರಯತ್ನ ಮಾಡಿದರು. ಇನ್ನು ಡಿಲಿಮಿಟೇಷನ್ ಮಾಡಿ ಉತ್ತರ ಭಾರತಕ್ಕೆ ಹೆಚ್ಚಾಗಿ ಮಾಡಿ 850 ಸೀಟ್ ಮಾಡಿ ಅಲ್ಲಿ ತಮ್ಮ ಆಡಳಿತ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ಇವತ್ತೆಲ್ಲ ಯಾವ ಪಾರ್ಟಿ ಹೊಡ್ಕೊಂಡಿದ್ರು ಅವ್ರು ಮತ್ತೆ ಮರಳಿ ತಮ್ಮ ಪಾರ್ಟಿಗೆ ಹೋಗ್ತಾ ಇದ್ದಾರೆ. ಅದು ಆಗ್ತಾ ಇಲ್ಲ ಇವತ್ತು. ಹೀಗಾಗಿ ಪೂರ್ತಿಯಾಗಿ BJP ಮತ್ತು RSS ಏನದ ಇವತ್ತು ನರ್ಮಾಗಿಬಿಟ್ಟಿದ್ದಾರೆ. ನಾಳೆ ನಮ್ಮ ಕೇಂದ್ರ ಅಧಿಕಾರ ಹೋಗ್ತಾನೋ ಬ್ಯಾಕ್ ಆಡಲಿಕ್ಕೆ. ಅದರಲ್ಲೂ ಜಂಜಿ CJPಗಳಂತೂ ಈ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಬರುವ ಸೆಪ್ಟೆಂಬರ್ 5 ಇದು BJPಗೆ ಹೊಡೆತ ಕೊಡ್ಬೋದಾ ಅನ್ನುವಂಥ ಮಾತುಕತೆ ಬರ್ತದೆ. ನೋಡಿ ಏನಾಗ್ತದೆ, ಆಗ್ಬೋದು, ಆಗದೇನೆ ಹೋಗ್ಬೋದು. ಒಟ್ಟಿನಲ್ಲಿ ಈ ಸೆಪ್ಟೆಂಬರ್ 5ರಿಂದ ಮತ್ತೊಮ್ಮೆ ಜಂಜಿಗಳು CJPಗಳು ಸರ್ಕಾರದ ವಿರುದ್ಧ ಗಾಂಧಿ ಮತ್ತು ಅಂಬೇಡ್ಕರ್ ತತ್ವ ನೆರಗಟ್ಟಿನಲ್ಲೇ ಹೋರಾಟ ಆರಂಭ ಮಾಡ್ತಾ ಇದ್ದಾರೆ. ಅಹಿಂಸಾತ್ಮಕವಾಗಿ ಜಂತರ ಮಂತ್ರದಲ್ಲೆನ್ನೂ ಸುದ್ದಿಗಳು ಇದ್ದಾವೆ. ಅದಕ್ಕೆ ಮೋದಿಯವರು ಮತ್ತು ಅವ್ರ ಕ್ಯಾಬಿನೆಟ್ ಚರ್ಚೆ ನಡೆಸದ. ನೋಡು ಏನಾಗ್ತದೆ, ಅದರ ರಿಸಲ್ಟ್ ಏನಾಗ್ಬೋದು ಅಂತೇಳಿ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿದ್ರೆ ಸಬ್ಸ್ಕ್ರೈಬ್ 16 ನ್ಯೂಸ್ ಅರ್ಥಾತ್ ಈ ಸೀತಾರಾಮನ್ ಸತ್ಯಾಗ್ರಹಿಗಳಿಗೆ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 741140
2405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.